ಯಾರು ನನಗೆ ಚಿಕನ್ ಅಂದರೆ ತುಂಬ ಇಷ್ಟ, ನಾನು ದಿನ ತಿಂದೇ ಇರೋಲ್ಲ, ಇಲ್ಲ ವಾರದಲ್ಲಿ 3-4 ಸಲ ಅದು ತಿನ್ನಬೇಕು ಅನ್ನೋರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯಕ್ಕೆ ಮತ್ತೆ ಒಕ್ಕರಿಸ್ಬಿಟ್ಟಿದೆ ಮಹಾ ಎಮ್ಮಾರಿ ಚಿಕನ್ ಗುನ್ಯಾ ರೋಗ. ಯಾಕಂದರೆ ಒಂದೇ ಗ್ರಾಮದ 850 ಜನಕ್ಕೂ ಕೂಡ ಈ ಒಂದು ಚಿಕನ್ ಗುನ್ಯಾ ರೋಗ ಬಂದಿರ್ಬೋದು. ರಾಜ್ಯದಲ್ಲಿ ಮತ್ತೆ ಒಕ್ಕರಿಸ್ತಾ ಇದೆ ಎಮ್ಮಾರಿ ಚಿಕನ್ ಗುನ್ಯಾ ಅಂತ ಹೇಳಲಾಗ್ತಾ ಇದೆ. ಒಂದೇ ಗ್ರಾಮದ 850ಕ್ಕೂ ಹೆಚ್ಚು ಮಂದಿಗೆ ಚಿಕನ್ ಗುನ್ಯಾ ಕಾಣಿಸ್ಕೊಂಡಿರುವಂಥದ್ದು. ಚಿತ್ರದುರ್ಗದ ಕೊಲ್ಲನಕಟ್ಟೆಯ ಎಲ್ಲರಿಗೂ ಕೂಡ ಚಿಕನ್ ಗುನ್ಯಾ ಆವರಿಸಿ ಬಿಟ್ಟಿದೆ. ಚಿತ್ರದುರ್ಗದ ಕೊಲ್ಲನಕಟ್ಟೆ ಗ್ರಾಮದಲ್ಲಿ ಸುಮಾರು 200 ಮನೆಗಳು, ಅಲ್ಲಿ 200 ಕುಟುಂಬಗಳು ವಾಸಿಸ್ತಾ ಇವೆ. ಆ ಎಲ್ಲ ಕುಟುಂಬಗಳಿಗೂ ಕೂಡ ಮನೆಯಲ್ಲಿ ಒಬ್ಬರಲ್ಲ ಅಂದರೆ ಇನ್ನೊಬ್ಬರಿಗೆ ಚಿಕನ್ ಗುನ್ಯಾ ಕಾಣಿಸಿಕೊಂಡಿದೆ. ಈ ಗ್ರಾಮದ ಜನರನ್ನ ಬಿಟ್ಟು ಬಿಡದೆ ಕೂಡ ಕಾಡ್ತಾ ಇದೆ ಈ ಚಿಕನ್ ಗುನ್ಯಾ ಎನ್ನುವಂತಹ ಒಂದು ರೋಗ. ಜ್ವರ, ಕೆಮ್ಮು, ಕೈಕಾಲು, ಮೈನೋವು ಇದರಿಂದ ಬಳಲ್ತಾ ಇದ್ದಾರೆ ಅಲ್ಲಿಯ ಜನ, ಗ್ರಾಮಸ್ಥರು. ಇಡೀ ಊರಿನ ಎಲ್ಲ ಜನರು ಕೂಡ ಹಾಸಿಗೆಯನ್ನು ಹಿಡಿದು ಮಲಗಿಬಿಟ್ಟಿದ್ದಾರೆ. ಈ ಗ್ರಾಮಕ್ಕೆ ಸರಿಯಾದ ಬಸ್ ಸೌಕರ್ಯ ಕೂಡ ಇಲ್ಲ. ಆಸ್ಪತ್ರೆಗೆ ಹೋಗ್ಲಾಗದೆ ಚಿಕನ್ ಗುನ್ಯಾ ಒಂದು ರೋಗಿಗಳು ಪರದಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಬಸ್ ವ್ಯವಸ್ಥೆ ಇಲ್ಲ ಅಲ್ಲಿ. ಈ ಒಂದು ವಿಷಯವನ್ನು ತಿಳಿದಂತಹ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಆರೋಗ್ಯ ಅಧಿಕಾರಿಗಳು ಮತ್ತು ಗ್ರಾಮದಲ್ಲೇ ಹೆಲ್ತ್ ಕ್ಯಾಂಪನ್ನು ಆರಂಭಿಸಿದೆ ಆರೋಗ್ಯ ಇಲಾಖೆ. ಏನು ಚಿಕನ್ ಗುನ್ಯಾ ಅನ್ನುವಂತಹ ಒಂದು ರೋಗ ಇದೆ, ಇದು ಸೊಳ್ಳೆಗಳಿಂದ ಬರುವಂಥದ್ದು. ಕೋಳಿಯಿಂದ ಬರುತ್ತೆ ಅಂತ ಕೆಲವರು ಅನ್ಕೊತಾರೆ. ಅಲ್ಲ, ಏನು ಮಳೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಕೂಡ ಆ ನೀರಿನ ಪ್ರಭಾವದಿಂದ ಏನು ನೀರು ನಿಂತ್ಕೊಂಡಿರುತ್ತೆ, ಅದರಿಂದ ಈ ಸೊಳ್ಳೆಗಳು ಉಟ್ಕೊಳ್ತವೆ. ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಇದು ಅಂಟ್ತಾ ಹೋಗುತ್ತೆ. ಒಂಥರ ಸಾಂಕ್ರಾಮಿಕ ರೋಗದ ಥರ ಇದು. ಒಂದು ಚಿಕನ್ ಗುನ್ಯಾ ಏನಿದೆ ಒಬ್ಬರಿಂದ ಒಬ್ಬರಿಗೆ ಆಗ್ತಾನೆ ಹೋಗ್ತಾ ಇದೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಶಿಫ್ಟ್ ಆಗಿ ಇಡೀ ಊರೇ ಚಿಕನ್ ಗುನ್ಯಾ ಊರು, ರೋಗದ ಊರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಚಿತ್ರದುರ್ಗದಲ್ಲಿರುವಂಥ ಒಂದು ಕೋಲನಕಟ್ಟೆ ಗ್ರಾಮ, ಅಲ್ಲಿ ಸುಮಾರು 200 ಕುಟುಂಬಗಳು ವಾಸಿಸ್ತಾ ಇವೆ, 200 ಮನೆಗಳಿವೆ ಅಲ್ಲಿ. ಆ 200 ಮನೆಗಳಲ್ಲಿ ಕೂಡ ಒಬ್ಬರಿಲ್ಲ ಅಂದರೆ ಒಬ್ಬರಿಗೆ, ಕನಿಷ್ಠ ಮನೆಯ ಒಬ್ಬರಿಗೆ ಆದರೂ ಕೂಡ ಈ ಒಂದು ಚಿಕನ್ ಗುನ್ಯಾ ಅಲ್ಲಿ ಬಂದಿದೆಯಂತೆ. ಬರೋಬ್ಬರಿ 850ಕ್ಕೂ ಹೆಚ್ಚು ಮಂದಿಗೆ ಈ ಒಂದು ರೋಗ ಒಕ್ಕರಿಸಿರುವಂಥದ್ದು. ಯಾಕಂದರೆ ಅಲ್ಲಿನ ಜನರು ಸರಿ ನನಗೆ ಬಂದಿದೆ, ನಾನು ಹೋಗೋಣ ಆಸ್ಪತ್ರೆಗೆ ಅಂದರೆ ಅಲ್ಲಿ ಸರಿಯಾದ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ಆ ಊರಿಗೆ. ಅಂತಹ ಒಂದು ಪುಟ್ಟ ಗ್ರಾಮ ಅದು, ಹಳ್ಳಿ. ಅದಕ್ಕಾಗಿ ಈ ಒಂದು ವಿಷಯ ಅಧಿಕಾರಿಗಳಿಗೆ ತಿಳಿದಿದೆ, ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ತಿಳಿದಿರೋದ್ರಿಂದ ಅವರು ಕೂಡಲೇ ಗ್ರಾಮಕ್ಕೆ ಬಂದು ನೋಡಿಕೊಂಡು ನಾವು ಈ ಒಂದು ಗ್ರಾಮದಲ್ಲಿನೇ ಹೆಲ್ತ್ ಕ್ಯಾಂಪನ್ನು ಮಾಡೋಣ ಅಂತೇಳಿ ಈಗಾಗಲೇ ಹೆಲ್ತ್ ಕ್ಯಾಂಪನ್ನು ಕೂಡ ಆರಂಭ ಮಾಡಿದ್ದಾರೆ ಅಂತ. ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಇಲ್ಲಿ ಆ ಗ್ರಾಮದಲ್ಲಿ. ಆದರೆ ಚಿಕ್ಕ ಮಕ್ಕಳು ದೊಡ್ಡವರು ಅಂದೇ ಕೂಡ ಅಲ್ಲಿ ಈ ಒಂದು ರೋಗ ಬಂದಿರುವಂಥದ್ದು. ಮಹಾಮಾರಿ ಈ ಚಿಕನ್ ಗುನ್ಯಾ ರೋಗ ಏನಿದೆ ಇದೊಂದು ಸಾಂಕ್ರಾಮಿಕ ರೋಗ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾನೇ ಹೋಗುತ್ತೆ. ಇಲ್ಲಿ ಇವತ್ತು ಒಬ್ರಿಗೆ ಕಡಿಮೆ ಆದರೆ ನಾಳೆ ಇನ್ನೊಬ್ರಿಗೆ ಬಂದಿರುತ್ತೆ ಇದು. ಆ ರೀತಿಯಾಗಿ ಅಲ್ಲಿ ಯಾರಿಗೂ ಕಡಿಮೆ ಆಗ್ತಾ ಇಲ್ಲ ಸರಿಯಾಗಿ. ಆಸ್ಪತ್ರೆಗೆ ಹೋಗೋಣ ಅಂದರೆ ಅಲ್ಲಿ ಅವ್ರ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಬಸ್ಗಳೇ ಇಲ್ಲ ಅಲ್ಲಿ. ಅದಕ್ಕಾಗಿ ಬಂದಿದ್ದಾರಂತೆ, ಹೆಲ್ತ್ ಕ್ಯಾಂಪನ್ನು ಮಾಡಿದಾರಂತೆ. ಅಲ್ಲಿ ಚಿಕನ್ ಗುನ್ಯಾನ ನಾವು ರೋಗನ ನೋಡ್ಕೊತೀವಿ ಅಂತೇಳಿ ಅಧಿಕಾರಿಗಳು ಬಂದು ನೋಡ್ಕೊತಾ ಇದ್ದಾರೆ. ನೋಡ್ಬೇಕು ಆ ಊರಿನ ಪರಿಸ್ಥಿತಿ ಹೇಗಾಗುತ್ತೆ, ಈ ಒಂದು ಚಿಕನ್ ಗುನ್ಯಾದಿಂದ ಅವ್ರು ಮುಕ್ತಿ ಪಡಿತಾರ ಇಲ್ಲ ಆ ಗ್ರಾಮ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.